ಸಾಮಾನ್ಯವಾಗಿ ನಮ್ಮ OPD ಪ್ರಾಕ್ಟೀಸ್ನಲ್ಲಿ ನಾವು ಡಯಾಬಿಟಿಸ್, ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅಂತ ಕರಿತೀವಲ್ಲ, ಇಂಥ ಪೇಷಂಟ್ಗಳನ್ನ ಬಹಳ ಪೇಷಂಟ್ ಇರ್ತಾರೆ. ಅದರಿಂದ ಏನು ತೊಂದರೆ ಆಗುತ್ತೆ, ಅದರಿಂದ ನ್ಯೂರಾಲಜಿಕಲ್ ಪ್ರಾಬ್ಲಮ್ಸ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯೂಶಲಿ ಡಯಾಬಿಟಿಸ್, ಅನ್ಕಂಟ್ರೋಲ್ ಡಯಾಬಿಟಿಸಲ್ಲಿ ಶುಗರ್ಸ್ ಲೆವೆಲ್ ಜಾಸ್ತಿ ಆಗೋದ್ರಿಂದ ಶುಗರ್ಸ್ ಏನಾಗುತ್ತೆ ಅಂದರೆ ಗ್ಲೈಕೇಷನ್ ಎಂಡ್ ಪ್ರೊಡಕ್ಟ್ಸ್ ಅಂತ ಕನ್ವರ್ಟ್ ಆಗುತ್ತೆ. ಆ ಗ್ಲೈಕೇಷನ್ ಎಂಡ್ ಪ್ರೊಡಕ್ಟ್ಸ್ ಏನು ಮಾಡುತ್ತೆ ಅಂದರೆ ರಕ್ತನಾಳಗಳನ್ನು ಬ್ಲಾಕೇಡ್ ಮಾಡಿ ರಕ್ತನಾಳಗಳಿಂದ ನರುವಿಗೆ ಹೋಗೋ ರಕ್ತ ಸಪ್ಲೈ ಬಂದಾಗುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ನರುಗಳು ವೀಕ್ನೆಸ್ ಆಗೋಂತ ಹೋಗ್ತವೆ. ಇದಕ್ಕೆ ಯೂಶಲಿ ಡಯಾಬಿಟಿಕ್ ನ್ಯೂರೋಪತಿ ಅಂತ ಟರ್ಮಿನಾಲಜಿ ಇದೆ. ಯೂಶಲಿ ಪೇಷಂಟ್ ಏನು ಹೇಳ್ತಾರೆ ಅಂದರೆ ಕೈಕಾಲು ಉರಿ ಅನಿಸುತ್ತೆ, ಬರ್ನಿಂಗ್ ಅನಿಸುತ್ತೆ, ವಾಕ್ ಮಾಡ್ಲಿಕ್ಕೆ ಹೋದರೆ ಸ್ವೇಯಿಂಗ್ ಆಗ್ತಿರುತ್ತೆ, ನಿದ್ದೆ ಬರ್ತಿರಲ್ಲ ಅಂತ ಕಂಪ್ಲೇಂಟ್ ಮಾಡೋದಕ್ಕೆ ಡಯಾಬಿಟಿಕ್ ನ್ಯೂರೋಪತಿ ಅಂತ ಕರೀತಾರೆ. ಡಯಾಬಿಟಿಕ್ ನ್ಯೂರೋಪತಿ ಥರ ಯೂಶಲಿ ಕೆಲವೊಂದ್ಸತಿ ಕಣ್ಣಿನಿಗೂ ಸಹ ಸಪ್ಲೈ ಮಾಡೋ ನರಗಳಿರ್ತವೆ. ಕಣ್ಣಿಗೆ ಸಪ್ಲೈ ಮಾಡೋ ನರಗಳು ವೀಕ್ನೆಸ್ ಆದರೆ ಕಣ್ಣಿನ ದೃಷ್ಟಿ ಸಹ ಕಡಿಮೆ ಆಗ್ತಿರುತ್ತೆ. ಸೊ ಇದಕ್ಕೆ ಆಪ್ಟಿಕ್ ನ್ಯೂರೋಪತಿ ಅಂತ ಕರೀತಾರೆ. ಸೊ ಆಪ್ಟಿಕ್ ನ್ಯೂರೋಪತಿ ಡಯಾಬಿಟಿಸಿಂದ ಸಹ ಆಗೋ ಚಾನ್ಸಸ್ ಇರುತ್ತೆ. ಕೆಲವೊಂದ್ಸತಿ ಡಯಾಬಿಟಿಸ್ ಕಂಟ್ರೋಲ್ ಆಗಲಿಲ್ಲ ಅಂದರೆ ಇವನ್ ಮಾಂಸಖಂಡಗಳನ್ನು ಅಫೆಕ್ಟ್ ಮಾಡುತ್ತೆ, ಮಾಂಸಖಂಡಗಳ ವೀಕ್ನೆಸ್ಗಳನ್ನು ಕಾಸ್ ಮಾಡುತ್ತೆ, ನಿದ್ರೆಗೂ ಸಹ ತೊಂದರೆ ಮಾಡೋ ಚಾನ್ಸಸ್ ಇರುತ್ತೆ. ಇವನ್ ಜ್ಞಾಪಕ ಶಕ್ತಿನೂ ಕಡಿಮೆ ಮಾಡೋ ಚಾನ್ಸಸ್ ಸಹ ಜಾಸ್ತಿ ಇರ್ತೈತಿ. ಸೊ ನಾವು ಡಯಾಬಿಟಿಸನ್ನು ಸ್ಟ್ರಿಕ್ಟ್ ಕಂಟ್ರೋಲ್ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಈ ಎಲ್ಲ ತೊಂದರೆಗಳನ್ನು ತಡೆಗಟ್ಟಬಹುದು.